So good morning students. In my last class we were discussing about the escape speed. Okay, what is escape speed or what is escape velocity? The velocity which is required to escape from the gravitation force. Howda? So we have derived the equation for the escape speed also. V is equal to square root of 2 small g into r. Okay, and the value of escape speed is about 11 kilometers, 11.2 kilometer per second. Okay, now we will discuss about the orbital speed. So now what is orbital speed or orbital velocity? So there is a earth here, and around the earth there are satellites. Howda? So first of all you should know what is satellite. ಅದಕ್ಕಿಂತ ಮುಂಚೆ ಸ್ಯಾಟಲೈಟ್ ಬಗ್ಗೆ ಹೇಳ್ತೀನಿ. So earth satellites. So what is satellite? Satellite andre enu? It is a massive body, heavily body, okay, which is revolving around the earth in a particular orbit. ಅರ್ತ್ ಸುತ್ತ ಒಂದು ಪರ್ಟಿಕ್ಯುಲರ್ ಆರ್ಬಿಟಲ್ಲಿ ಒಂದು ಹೆವಿಲಿ ಬಾಡಿ ರೊಟೇಟ್ ಆಗ್ತಾ ಇತ್ತು ಅಂತ ತಿಳ್ಕೊರಿ, ಅದನ್ನು ಸ್ಯಾಟಲೈಟ್ ಅಂತ ಕರಿತೀವಿ. ಓಕೆ, ಆ ಮ್ಯಾಸಿವ್ ಬಾಡಿ ಅಂತಂದರೆ ಜಾಸ್ತಿ ಮಾಸ್ ಇರ್ತಕ್ಕಂಥ ಬಾಡಿ. ಓಕೆ, ಹೆವಿಲಿ ಬಾಡಿ ಅಂತ ಹೇಳ್ತಿದ್ದೀನಿ, ಹೆವನ್ಲಿ ಬಾಡಿ. ಓಕೆ, ವಿಚ್ ಈಸ್ ರಿವಾಲ್ವಿಂಗ್ ಅರೌಂಡ್ ದ ಅರ್ತ್ ಇನ್ ಅ ಪರ್ಟಿಕ್ಯುಲರ್ ಆರ್ಬಿಟ್. ಇಲ್ಲಿ ರೊಟೇಟ್ ಆಗಬೇಕು ಈ ರೀತಿ ಕಂಪ್ಲೀಟಾಗಿ ಅದೇ ಆರ್ಬಿಟಲ್ಲಿ ಈ ರೀತಿ ರೊಟೇಟ್ ಆಗ್ತಾ ಇದ್ರೆ ಒಂದು ಬಾಡಿ, ಅದನ್ನೇನು ಕರಿತೀವಿ? ಅರ್ತ್ ಸ್ಯಾಟಲೈಟ್ ಅಂತ ಕರಿತೀವಿ. So earth has a natural satellite which is moon. Okay, so moon is revolving around the earth in a particular orbit. ಹೌದಾ? ಚಂದ್ರ ಭೂಮಿಯ ಸುತ್ತ ರೊಟೇಟ್ ಮಾಡ್ತಾ ಇದ್ದಾನೆ. ಹೌದಾ? therefore moon is regarded as the satellite of the earth. That is natural satellite. It is not a artificial satellite. ನಾವು ಕಳಿಸಿಲ್ಲ ಅದನ್ನು. ಹೌದಾ? ಸೊ we can also launch the satellites. ನಾವು ಕೂಡ ಈಗ ಇಸ್ರೋ, ನಾಸಾ ಇವರೆಲ್ಲರೂ ಸ್ಯಾಟಲೈಟ್ಸನ್ನು ಕಳಿಸ್ತಾ ಇದ್ದಾರೆ. ಕರೆಕ್ಟಾ? ಸೊ what is satellite? Satellite is the massive body which is revolving around the earth in a particular orbit. ಅದೇ ಆರ್ಬಿಟಲ್ಲಿ ಈ ರೀತಿ ರೊಟೇಟ್ ಆಗ್ತಾ ಇದ್ರೆ ಅದನ್ನ ಏನಂತ ಕರಿತೀವಿ? ಸ್ಯಾಟಲೈಟ್ ಅಂತ ಕರಿತೀವಿ. ಸೊ ಅರ್ತ್ ಹ್ಯಾಸ್ ಇಟ್ಸ್ ಓನ್ ನ್ಯಾಚುರಲ್ ಸ್ಯಾಟಲೈಟ್, ದಟ್ ಈಸ್ ಮೂನ್. ಓಕೆ, ಈಗ ಕಮಿಂಗ್ ಟು ದ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ ಬಂದರೆ, ಸೊ ಅರ್ತ್ ಮೇಲೆ ಅಥವಾ ಅರ್ತ್ ಸುತ್ತ ಒಂದು ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಇಂಡಿಯಾದವ್ರು ಫಸ್ಟ್ ಕಳಿಸಿದ್ದು ಅಂತಂದರೆ ಯಾವುದು ಹೇಳ್ತೀರಾ? First artificial satellite launched by India, Aryabhatta. Okay, by the world, Sputnik. Okay, Russia first ರಷ್ಯಾದವರು ಒಂದು ಸ್ಯಾಟಲೈಟ್ ಕಳಿಸ್ತಾರೆ, ಅರ್ತ್ ಸ್ಯಾಟಲೈಟ್. ಯಾವುದು ಅಂತಂದರೆ ಸ್ಪಟ್ನಿಕ್. ಸೊ ದಿಸ್ ಈಸ್ ದ ಫಸ್ಟ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್, ಅರ್ತ್ ಸ್ಯಾಟಲೈಟ್. ಓಕೆ, ಲಾಂಚ್ಡ್ ಬೈ ರಷ್ಯಾ. ಆ್ಯಂಡ್ ಇಂಡಿಯಾದ ಯಾವುದು ಅಂತಂದರೆ ಆರ್ಯಭಟ್ಟ. ಓಕೆ, ಸೊ ಸ್ಯಾಟಲೈಟ್ ಅಂದರೆ ಅಂತ ಗೊತ್ತಾಯಿತು. ಈ ಸ್ಯಾಟಲೈಟ್ಸ್ ಭಾಳಷ್ಟು ಸ್ಯಾಟಲೈಟ್ಸ್ ಇರ್ತವೆ ಮತ್ತು. ಓಕೆ, ಬಟ್ ಸ್ಯಾಟಲೈಟನ್ನು ಲಾಂಚ್ ಮಾಡಬೇಕಾದ್ರೆ ಸ್ಯಾಟಲೈಟ್ ಒಂದು ಪರ್ಟಿಕ್ಯುಲರ್ ಆರ್ಬಿಟಲ್ಲಿ ರಿವಾಲ್ವ್ ಆಗಬೇಕು. ಹೌದಾ? ಆ ರೀತಿ ರಿವಾಲ್ವ್ ಆಗಬೇಕಂದ್ರೆ ಯಾವ ರೀತಿ ನಾವು ಅದನ್ನು ಲಾಂಚ್ ಮಾಡಬೇಕಾಗುತ್ತೆ? ಸೊ ವಾಟ್ ಈಸ್ ದ ಪ್ರಿನ್ಸಿಪಲ್ ಬಿಹೈಂಡ್ ದ ಲಾಂಚಿಂಗ್ ಆಫ್ ಸ್ಯಾಟಲೈಟ್ ಅರೌಂಡ್ ದ ಅರ್ತ್? ಸೊ ಜನರಲ್ ಆಗಿ ಒಂದು ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ. ಸಪೋಸ್ ಹಿಯರ್ ದಿಸ್ ಇಸ್ ದ ಅರ್ತ್ ಆ್ಯಂಡ್ ದೆರ್ ಈಸ್ ಅ ಟವರ್ ಹಿಯರ್. ಬಿಗ್ ಟವರ್ ಹಿಯರ್. ಓಕೆ, ಈ ಟವರ್ ಮೇಲ್ಗಡೆ ನಿಂತು ನಾನೊಂದು ಕಲ್ಲನ್ನು ಥ್ರೋ ಮಾಡ್ತಾ ಇದ್ದೀನಿ. ಆ ಟವರ್ ಮೇಲ್ಗಡೆ ನಿಂತು ಒಂದು ಕಲ್ಲನ್ನು ಥ್ರೋ ಮಾಡ್ತೀನಿ ಅಂತ ತಿಳ್ಕೊರಿ. ಸೊ ನಾನು ಈ ರೀತಿ ಥ್ರೋ ಮಾಡಿದಾಗ ಅಂದರೆ ವಿತ್ ಅ ಸ್ಮಾಲ್ ವೆಲಾಸಿಟಿ ಥ್ರೋ ಮಾಡಿದಾಗ ಈ ಕಲ್ಲು ಇಲ್ಲಿ ಬಂದು ಇಲ್ಲೇ ಬೀಳುತ್ತೆ. ಹೌದಾ? ನಾನೇನು ಮಾಡ್ತೀನಿ? ಸ್ವಲ್ಪ ಜಾಸ್ತಿ ಸ್ಪೀಡಿಂದ ಥ್ರೋ ಮಾಡ್ತೀನಿ. ಥ್ರೋ ಮಾಡಿದಾಗ ಈ ರೀತಿ ಆ ಕಲ್ಲು ಇಲ್ಲಿ ಎಲ್ಲೋ ಬಂದು ಇಲ್ಲಿ ಬೀಳುತ್ತೆ. ಇನ್ನೂ ಸ್ವಲ್ಪ ಜಾಸ್ತಿ ಸ್ಪೀಡಿಂದ ಥ್ರೋ ಮಾಡಿದಾಗ ಈ ರೀತಿ ಬರುತ್ತೆ, ಈ ರೀತಿ ಫಾಲ್ ಆಗಬೇಕಂತ ನೋಡುತ್ತೆ. ಕರೆಕ್ಟಾ? ಬಟ್ ಅರ್ತ್ ಹ್ಯಾಸ್ ಅ ಗ್ರಾವಿಟೇಷನ್ ಪವರ್. ಅರ್ತ್ ವಿಲ್ ಅಟ್ರಾಕ್ಟ್ ದ ಪಾರ್ಟಿಕಲ್ಸ್. ಕರೆಕ್ಟಾ? ಅದಕ್ಕೆ ಏನು ಮಾಡುತ್ತೆ ಅಂದರೆ ಈ ಪಾರ್ಟಿಕಲ್ ಏನದಲ್ಲ, ಇಲ್ಲಿ ಥ್ರೋ ಮಾಡ್ತಕ್ಕಂಥ ಪಾರ್ಟಿಕಲ್ ಈ ರೀತಿ ಬರುತ್ತೆ, ಇಲ್ಲಿ ಕೆಳಗಡೆ ಹೋಗ್ಬೇಕಂತ ಮಾಡುತ್ತೆ. ಬಟ್ ಅರ್ತ್ ಮತ್ತು ಗ್ರಾವಿಟೇಷನ್ ಪವರ್ನಿಂದ ಏನು ಮಾಡುತ್ತೆ? ಅಟ್ರಾಕ್ಟ್ ಮಾಡಿಕೊಳ್ಳುತ್ತೆ, ಈ ಕಡೆ ಬರುತ್ತೆ. ಇದು ಇದೇ ರೀತಿ ಹೋಗ್ಬೇಕಂತ ಮಾಡುತ್ತೆ, ಮತ್ತು ಗ್ರಾವಿಟೇಷನ್ ಪವರ್ ಅದ ಮತ್ತು ಇದು ಈ ಕಡೆ ಮುಂದಕ್ಕೆ ಹೋಗುತ್ತೆ. ಸೊ ಈ ರೀತಿ ಲಾಂಚ್ ಆಗುತ್ತೆ. ಈಗ ಈ ಪಾರ್ಟಿಕಲ್ ಎಲ್ಲಿ ಕೆಳಗಡೆ ಬೀಳಂಗಿಲ್ಲ. ಏನು ಮಾಡ್ತಾ ಇದೆ? ದಿಸ್ ಪಾರ್ಟಿಕಲ್ ವಿಲ್ ರಿವಾಲ್ವ್ ಅರೌಂಡ್ ದಿಸ್ ಆರ್ಬಿಟ್, ಕರೆಕ್ಟಾ? ವಿತ್ ಅ ಸರ್ಟನ್ ವೆಲಾಸಿಟಿ.
ಅರ್ಥ ಆಗ್ತೇನಾ? ಈ ವೆಲಾಸಿಟಿ ಏನಂತ ಕರಿತೀವಲ್ಲ, ಆ ವೆಲಾಸಿಟಿಗೆ ಆರ್ಬಿಟಲ್ ವೆಲಾಸಿಟಿ ಅಂತ ಕರಿತೀವಿ. ಏನು? ವೆಲಾಸಿಟಿ ವಿಚ್ ಇಸ್ ರಿಕ್ವೈರ್ಡ್ ಟು ಪುಟ್ ಅ ಸ್ಯಾಟಲೈಟ್, ಟು ಕೀಪ್ ಅ ಸ್ಯಾಟಲೈಟ್ ಇನ್ ಅ ಪರ್ಟಿಕ್ಯುಲರ್ ಆರ್ಬಿಟ್ ಅರೌಂಡ್ ದ ಅರ್ತ್. ಇದು ಇಲ್ಲಿ ನಾನು ಸ್ಯಾಟಲೈಟ್ ಲಾಂಚ್ ಮಾಡ್ತಿದ್ದೀನಿ, ಹೌದಾ? ಈ ಸ್ಯಾಟಲೈಟ್ ನಾವು ಕಡಿಮೆ ವೆಲಾಸಿಟಿಯಿಂದ ಬಂದರೆ ಕೆಳಗಡೆ ಬಿತ್ತು, ಇನ್ನೊಂದು ಸ್ವಲ್ಪ ವೆಲಾಸಿಟಿಯಿಂದ ಕೆಳಗಡೆ ಬಿತ್ತು. ಯಾವುದೋ ಒಂದು ವೆಲಾಸಿಟಿ ಕೊಟ್ಟಿದ್ದೀನಿ, ಆ ವೆಲಾಸಿಟಿ ಕೊಟ್ಟಾಗ ಅದು ಆರ್ಬಿಟಲ್ಲಿ ರೊಟೇಟ್ ಆಗ್ತಾ ಇದೆ. ಕರೆಕ್ಟಾ? ಎಷ್ಟು ವೆಲಾಸಿಟಿ ಕೊಟ್ಟರೆ ಅದು ಪರ್ಟಿಕ್ಯುಲರ್ ಆರ್ಬಿಟಲ್ಲಿ ರೊಟೇಟ್ ಆಗುತ್ತೆ. ಯಾವ ವೆಲಾಸಿಟಿ ನಾನು ಅದಕ್ಕೆ ಥ್ರೋ ಮಾಡಿದರೆ, ಯಾವ ವೆಲಾಸಿಟಿ ನಾನು ಆ ಸ್ಯಾಟಲೈಟಿಗೆ ಕೊಟ್ಟರೆ ಆ ಸ್ಯಾಟಲೈಟು ಪರ್ಟಿಕ್ಯುಲರ್ ಆರ್ಬಿಟಲ್ಲಿ ಥ್ರೋ ಆಗುತ್ತಲ್ಲ, ಪರ್ಟಿಕ್ಯುಲರ್ ಆರ್ಬಿಟಲ್ಲಿ ಮೂವ್ ಆಗುತ್ತಲ್ಲ, ಆ ಒಂದು ವೆಲಾಸಿಟಿ ಅಂತ ಕರಿತೀವಿ ಆರ್ಬಿಟಲ್ ವೆಲಾಸಿಟಿ ಅಥವಾ ಆರ್ಬಿಟಲ್ ಸ್ಪೀಡ್ ಅಂತ ಕರಿತೀವಿ. ಓಕೆ, ಸೊ ವೆಲಾಸಿಟಿ ರಿಕ್ವೈರ್ಡ್ ಫಾರ್ ದ ಸ್ಯಾಟಲೈಟ್, ವೆಲಾಸಿಟಿ ರಿಕ್ವೈರ್ಡ್ ಟು ಪುಟ್ ಅ ಸ್ಯಾಟಲೈಟ್ ಇನ್ ಅ ಪರ್ಟಿಕ್ಯುಲರ್ ಆರ್ಬಿಟ್ ಅರೌಂಡ್ ದ ಅರ್ತ್. ಓಕೆ, ಇದು ಅರ್ತ್ ಈ ಆರ್ಬಿಟಲ್ಲಿ ರೊಟೇಟ್ ಮಾಡಬೇಕು. ಈ ಆರ್ಬಿಟಲ್ ರೊಟೇಟ್ ಮಾಡಬೇಕು ಅಂತಂದರೆ ನಾನು ಎಷ್ಟು ವೆಲಾಸಿಟಿ ಕೊಡಬೇಕು ಅಷ್ಟು, ಅದಕ್ಕೆ ಏನಂತ ಕರಿತೀವಿ. ಸೊ ನಾನು ಸಪೋಸ್ ನಾನು ಆರ್ಬಿಟನ್ನು ಜಾಸ್ತಿ ಮಾಡಬೇಕು, ಇದು ಆರ್ಬಿಟ್, ನಾನು ಬೇರೆ ಆರ್ಬಿಟ್ ಕೊಡಬೇಕು. ಬೇರೆ ಆರ್ಬಿಟ್ ಕೊಡಬೇಕಂದ್ರೆ ನಾನು ಜಾಸ್ತಿ ಸ್ಪೀಡ್ ಕೊಡ್ತೀನಿ. ಈಗ ಜಾಸ್ತಿ ಸ್ಪೀಡ್ ಕೊಟ್ಟರೆ ಏನಾಗುತ್ತೆ? ಈ ರೀತಿ ರೊಟೇಟ್ ಆಗುತ್ತೆ. ಸೊ ಇದು ಆರ್ಬಿಟ್ ಐತಿ ಈಗ, ಕರೆಕ್ಟಾ? ಸೊ ಈ ಆರ್ಬಿಟಲ್ಲಿ ಕೊಡಬೇಕಂತಂದರೆ ಎಷ್ಟು ಸ್ಪೀಡಿಂದ ನಾನು ಅದನ್ನು ಥ್ರೋ ಮಾಡಬೇಕು, ಎಷ್ಟು ಸ್ಪೀಡಿಂದ ಅದನ್ನು ನಾನು ಲಾಂಚ್ ಮಾಡಬೇಕು, ಆ ಸ್ಪೀಡ್ ಏನಂತ ಕರಿತೀವಿ? ಆರ್ಬಿಟಲ್ ಸ್ಪೀಡ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಬೇಸಿಕಲಿ ವಾಟ್ ಈಸ್ ಸ್ಯಾಟಲೈಟ್? ಸ್ಯಾಟಲೈಟ್ ಈಸ್ ಅ ಹೆವಿಲಿ ಬಾಡಿ ಆರ್ ಮ್ಯಾಸಿವ್ ಬಾಡಿ ವಿಚ್ ಇಸ್ ರಿವಾಲ್ವಿಂಗ್ ಅರೌಂಡ್ ದ ಅರ್ತ್. ಓಕೆ, ಇನ್ ಅ ಪರ್ಟಿಕ್ಯುಲರ್ ಆರ್ಬಿಟ್. ಓಕೆ, ಅರ್ತ್ದು ನ್ಯಾಚುರಲ್ ಸ್ಯಾಟಲೈಟ್ ಯಾವುದು? ಮೂನ್. ಓಕೆ, ಇಂಡಿಯಾದ ಫಸ್ಟ್ ಸ್ಯಾಟಲೈಟು ಆರ್ಯಭಟ, ವರ್ಲ್ಡ್ದು ಸ್ಪುಟ್ನಿಕ್. ಓಕೆ, so this is about earth satellites. And now coming to the point, orbital speed. So this is the earth, and the satellite is revolving around the earth in this orbit. Satellite is revolving around the earth orbit in this orbit. Okay, so earth has the radius capital R and which has a mass capital M. ಓಕೆ, ನಾನು ಯಾವುದೋ ಒಂದು ಸ್ಯಾಟಲೈಟನ್ನು ತೊಗೊಂಡಿನಿ, ಆ ಸ್ಯಾಟಲೈಟ್ದು ಮಾಸ್ ಎಷ್ಟಿರ್ತದ? ಸ್ಮಾಲ್ ಎಮ್. ಓಕೆ, ಸ್ಮಾಲ್ ಎಮ್ ಅಂತ ಕನ್ಸಿಡರ್ ಮಾಡ್ತೀನಿ. ಬಟ್ ದಿಸ್ ಈಸ್ ದ ಹೈಟ್ ಆಫ್ ದ ಸ್ಯಾಟಲೈಟ್ ಫ್ರಮ್ ದ ಅರ್ತ್ ಸರ್ಫೇಸ್, h. Therefore, what is the total distance? R plus h or h plus R? R plus h. Okay, so now this is revolving around the earth in this particular orbit in a circular motion. So therefore, for this particle centripetal force must be required. ಯಾವುದೇ ಒಂದು ವಸ್ತು ವೃತ್ತೀಯ ಪಥದಲ್ಲಿ ಸರ್ಕ್ಯುಲರ್ ಆರ್ಬಿಟಲ್ ರೊಟೇಟ್ ಆಗಬೇಕು ಅಂತಂದರೆ ಕಂಪಲ್ಸರಿ ಸೆಂಟ್ರಿಪಿಟಲ್ ಫೋರ್ಸ್ ಇರಲೇಬೇಕು, ಕೇಂದ್ರಾಭಿಮುಖ ಬಲ ಇರಲೇಬೇಕು. ಕರೆಕ್ಟಾ? ಅದು ಬಲ ಇದ್ರೆ ಮಾತ್ರ, ಆ ಫೋರ್ಸ್ ಇದ್ರೆ ಮಾತ್ರ, ಬಿಕಾಸ್ ಆಫ್ ದಟ್ ಫೋರ್ಸ್ ಓನ್ಲಿ ಎನಿ ಪಾರ್ಟಿಕಲ್ ವಿಚ್ ಕ್ಯಾನ್ ರೊಟೇಟ್ ಇನ್ ಅ ಸರ್ಕ್ಯುಲರ್ ಆರ್ಬಿಟ್. If there is no centripetal force means the particle will not be able to rotate in a circular orbit. Remember this. Okay, so now here this satellite which is rotating or which is moving in a circular orbit, isn't it? So therefore the centripetal force must be there, or centripetal force must be provided, okay, to move around the orbit. ಅರ್ಥ ಆಗ್ತಿದೆನಾ? to move around the earth in a particular orbit. So what is the expression for centripetal force? Centripetal force formula ಏನು? So centripetal force which is equal to mv square divided by r. Centripetal force formula is mv square by r. Okay, now see here, earth satellite is there here and earth is here. So here there will be a gravitational force between any two particles. How the? There will be gravitation between the earth and the satellite. How much is the gravitational force? F is equal to g m1 m2 divided by r square. Newton's law of gravitation. ಹೌದಾ? G m1 m2 divided by r square. So there is a gravitational force or there is a attraction force between the earth and the satellite, and that force provides the centripetal force. ಕರೆಕ್ಟಾ? ಇಲ್ಲಿ ಫೋರ್ಸ್ ಇದೆ. ಯಾವ ಫೋರ್ಸ್ ಇದೆ? ಅರ್ತ್ ಫೋರ್ಸ್, ದಟ್ ಈಸ್ ಗ್ರಾವಿಟೇಷನ್ ಫೋರ್ಸ್ ಇದೆ, and that gravitational force itself provides the centripetal force which is revolving by that which is satellite is revolving around the earth. ಹೌದಾ? So therefore what is the expression for gravitational force? F is equal to g m1 m2 divided by r square.
So this is the expression for gravitational force and this is the expression for centripetal force. But what I am saying, this centripetal force only provides the this gravitational force only provides the centripetal force. Because of this force only the particle is able to rotate around the earth. ಹೌದಾ? The satellite is able to rotate around the earth. ಇಲ್ಲಿ ಹೇಳಿದ್ನಲ್ಲ ನಾನು ಡಯಾಗ್ರಾಮ್ ಅಲ್ಲಿ ಏನಂತ, so there is a earth here and the satellite is revolving like this. Why? Because of the gravitation itself. ಕರೆಕ್ಟಾ? ಸೊ ಆ ಗ್ರಾವಿಟೇಷನ್ ಇದ್ದದಕ್ಕೆ ಈ ಪಾರ್ಟಿಕಲ್ ಸರ್ಕ್ಯುಲರ್ ಆರ್ಬಿಟಲ್ ರೊಟೇಟ್ ಆಗ್ತಾ ಇದೆ. ಅಂದ್ರೆ ಏನು, ಗ್ರಾವಿಟೇಷನ್ಲಿಂದನೇ ಸೆಂಟ್ರಿಪಿಟಲ್ ಫೋರ್ಸ್ ಪ್ರೊವೈಡ್ ಆಗಿದೆ ಅಂತ ಅರ್ಥ ಆಗ್ತೇನಾ? ಸೊ ಬಿಕಾಸ್ ಆಫ್ ದಿಸ್ ಗ್ರಾವಿಟೇಷನ್ ದ ಸೆಂಟ್ರಿಪಿಟಲ್ ಫೋರ್ಸ್ ಈಸ್ ಎಕ್ಸಿಸ್ಟಿಂಗ್ and therefore I can say that the gravitational force between the earth and the satellite is equal to the centripetal force, or the gravitational force which provides the centripetal force for the satellite. Artha aita? So here I'll write the centripetal force. Satellite is revolving around the earth in a circular orbit. Therefore centripetal force Fc is equal to formula ಏನು, mv ಸ್ಕ್ವೇರ್ ಡಿವೈಡೆಡ್ ಬೈ r. r ಅಂದರೆ ರೇಟ್, ಡಿಸ್ಟೆನ್ಸ್ ಎಷ್ಟು, ಬಟ್ ಇಲ್ಲಿ ಡಿಸ್ಟೆನ್ಸ್ ಎಷ್ಟು ಅದ ಸ್ಯಾಟಲೈಟ್ ಮತ್ತು ಅರ್ಥದು r ಪ್ಲಸ್ h ಅದ, ಹೌದಾ ಇಲ್ಲ? ಸೊ ದೇರ್ ಫೋರ್ ಯರ್ ಐ ವಿಲ್ ರೈಟ್ r ಪ್ಲಸ್ h. ಓಕೆ, ಕಾಲ್ ಇಟ್ ಆಸ್ ಇಕ್ವೇಶನ್ ನಂಬರ್ 1. ದೇರ್ ಈಸ್ ಅಟ್ರಾಕ್ಷನ್ ಫೋರ್ಸ್ ಬಿಟ್ವೀನ್ ದ ಅರ್ತ್ ಆ್ಯಂಡ್ ಸ್ಯಾಟಲೈಟ್, ಹೌದಾ? ಸೊ ಅಟ್ರಾಕ್ಷನ್ ಫೋರ್ಸ್ ಆರ್ ಗ್ರಾವಿಟೇಷನ್ ಫೋರ್ಸ್ ಬಿಟ್ವೀನ್ ದ gravitational force between earth and the satellite. F is equal to g m1 m2 divided by r square. r ಅಂದರೆ ಮತ್ತೆ ಸೇಮ್ ಡಿಸ್ಟೆನ್ಸ್ ಎಷ್ಟದ, r ಪ್ಲಸ್ h ಅದ್ರ ಸ್ಕ್ವೇರ್, ಹೌದಾ? r ಪ್ಲಸ್ h ಹೋಲ್ ಸ್ಕ್ವೇರ್. ಕಾಲ್ ಇಟ್ ಆಸ್ ಇಕ್ವೇಶನ್ ನಂಬರ್ 2. ನಾನು ಏನಂತ ಹೇಳಿದೆ, ದಿಸ್ ಫೋರ್ಸ್ ಪ್ರೊವೈಡ್ಸ್ ದಿಸ್ ಫೋರ್ಸ್, ಹೌದಾ? ಸೊ ದ ಗ್ರಾವಿಟೇಷನಲ್ ಫೋರ್ಸ್ ಪ್ರೊವೈಡ್ಸ್ ಸೆಂಟ್ರಿಪಿಟಲ್ ಫೋರ್ಸ್. Gravitational force provides centripetal force. Therefore mv square divided by r plus h is equal to g m divided by r plus h whole square. r plus h ಕ್ಯಾನ್ಸಲ್ ಆಗುತ್ತಾ? ಓಕೆ, ನಾನು ಏನು ಕ್ಯಾಲ್ಕುಲೇಟ್ ಮಾಡಬೇಕು, ಆರ್ಬಿಟಲ್ ಸ್ಪೀಡ್ ವೆಲಾಸಿಟಿ, ಹೌದಾ? ಅಂದರೆ ವಿ ಕ್ಯಾಲ್ಕುಲೇಟ್ ಮಾಡಬೇಕು. ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು, ಇಲ್ಲಿ ಕ್ಯಾನ್ಸಲ್ ಆಗುತ್ತಲ್ಲ, ಕ್ಯಾನ್ಸಲ್ ಆಗುತ್ತೆ. ಸೊ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಜಿ ಎಮ್ ಡಿವೈಡೆಡ್ ಬೈ ಆರ್ ಪ್ಲಸ್ ಹೆಚ್. ಓಕೆ, ಇಲ್ಲಿ ನೋಡ್ರಿ ಇನ್ನೊಂದು ಸ್ಮಾಲ್ ಜಿ ಫಾರ್ಮ್ ಏನದ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಫಾರ್ಮ್ ಏನದ, ಸ್ಮಾಲ್ ಜಿ ಇಸ್ ಈಕ್ವಲ್ ಟು ಜಿ ಎಮ್ ಡಿವೈಡೆಡ್ ಬೈ ಆರ್ ಸ್ಕ್ವಯರ್, ಜಿ ಎಮ್ ಬೈ ಆರ್ ಸ್ಕ್ವೇರ್, ಹೌದಾ? ಸೊ ಇಲ್ಲಿ ನೋಡ್ರಿ ಜಿ ಎಮ್ ಇಸ್ ಈಕ್ವಲ್ ಟು ಜಿ ಇಂಟು ಆರ್ ಸ್ಕ್ವೇರ್ ಅಂತ ಬರಿಬೋದಾ? ಜಿ ಆರ್ ಸ್ಕ್ವೇರ್ ಅಂತ ಬರಿಬೋದಾ? ಇಲ್ಲಿ ನೋಡ್ರಿ ಜಿ ಎಮ್ ಇಸ್ ಈಕ್ವಲ್ ಟು ಜಿ ಆರ್ ಸ್ಕ್ವೇರ್ ಬರಿಬೋದಾ ಇಲ್ಲ? ಸೊ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಜಿ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಪ್ಲಸ್ ಹೆಚ್. Okay, so suppose if r is very much greater than h, height ಜಾಸ್ತಿ ಇಲ್ಲ ಅಂತ ತಿಳ್ಕೊರಿ, ಇದು ರೇಡಿಯಸ್ ಕಂಪೇರ್ ಮಾಡಿದರೆ ಅವಾಗ ಏನಾಗುತ್ತೆ, h ಕ್ಯಾನ್ ಬಿ ನೆಗ್ಲೆಕ್ಟೆಡ್. ಹೆಚ್ಚು ನೆಗ್ಲೆಕ್ಟ್ ಮಾಡ್ತೀವಾ? ಹೆಚ್ಚು ನೆಗ್ಲೆಕ್ಟ್ ಮಾಡಿದಾಗ ಏನು ಉಳಿತದ, ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಜಿ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ
ಆರ್. ಹೌದಾ? ಸೊ ಆರ್ ಆರ್ ಕ್ಯಾನ್ಸಲ್ ಆಗುತ್ತಾ? ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಜಿ ಆರ್. ದೇರ್ ಫೋರ್ ವಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಜಿ ಆರ್. ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಆರ್ಬಿಟಲ್ ಸ್ಪೀಡ್. ಆರ್ಬಿಟಲ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲ ಕಡೆ ನಾನು ಓ ಅಂತ ಬರಿತೀನಿ. ಆರ್ಬಿಟಲ್ ಸ್ಪೀಡ್. ಅರ್ಥ ಆಯ್ತಾ? ಸೊ ವಿ ಓ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಜಿ ಆರ್. ಜಿ ವ್ಯಾಲ್ಯೂ ಎಷ್ಟು? 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಆರ್ ವ್ಯಾಲ್ಯೂ ಎಷ್ಟು? 400 ಕಿಲೋಮೀಟರ್. ಈ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ವಿ ಓ ಆರ್ಬಿಟಲ್ ವೆಲಾಸಿಟಿ ಶುಡ್ ಬಿ ಈಕ್ವಲ್ ಟು 7.9 ಆರ್ ಅಪ್ರಾಕ್ಸಿಮೇಟ್ಲಿ 8 ಅಂತ ತಗೊಳ್ಳಿ. 7.9 ಕಿಲೋಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಅಂದರೆ ಅರ್ತ್ ಸುತ್ತ ರೊಟೇಟ್ ಆಗ್ತಕ್ಕಂಥ ಸ್ಯಾಟಲೈಟ್ಸ್ ಏನದಾವಲ್ಲ, ಆರ್ಯಭಟ ಮತ್ತೊಂದು ಆ ಎಲ್ಲ ಸ್ಯಾಟಲೈಟ್ಸು ಮಿನಿಮಮ್ ಅಷ್ಟು ಸ್ಪೀಡ್ಲಿಂದ ರೊಟೇಟ್ ಆಗಲೇಬೇಕು. ಮಿನಿಮಮ್ ಅಷ್ಟು ಸ್ಪೀಡ್ಲಿಂದ ಎಷ್ಟು? ಅರೌಂಡ್ 8 ಕಿಲೋಮೀಟರ್ ಪರ್ ಸೆಕೆಂಡ್. ಆ 8 ಕಿಲೋಮೀಟರ್ ಪರ್ ಸೆಕೆಂಡಲ್ಲಿ ರೊಟೇಟ್ ಆಗ್ತಾ ಇದ್ದರೆ ಮಾತ್ರ ಅದನ್ನು ಆರ್ಬಿಟಲ್ ಸ್ಪೀಡ್. ಅಂದರೆ ಇಲ್ಲಾಂದರೆ ಅದಕ್ಕಿಂತ ಕಡಿಮೆ ಇದ್ದರೆ ಮತ್ತು ಕೆಳಗಡೆ ಬಂದುಬಿಡುತ್ತೆ, ಅದು ವೇಸ್ಟ್ ಆಗುತ್ತೆ. ಸೊ 8 ಕಿಲೋಮೀಟರ್ ನಾನು ಪ್ರೊವೈಡ್ ಮಾಡಿ ಅಂತ ತಿಳ್ಕೊರಿ ಪರ್ ಸೆಕೆಂಡಿಗೆ, ಅವಾಗ ಏನಾಗುತ್ತೆ, ಆ ಸ್ಯಾಟಲೈಟ್ಸ್ ಎಲ್ಲ ಅರ್ತ್ ಸುತ್ತ ರೊಟೇಟ್ ಆಗ್ತಾ ಇರುತ್ತೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಆರ್ಬಿಟಲ್ ಸ್ಪೀಡ್. ಸೊ ವಿ ಓ ಇಸ್ ಈಕ್ವಲ್ ಟು ಹೌ ಮಚ್? ಅರೌಂಡ್ 8 ಅಂತ ತಗೊಳ್ಳಿ. 7.9 or 8 km per second. So VO is equal to square root of GR. Okay. So far we have discussed about the orbital speed and we have derived the equation of orbital speed as VO is equal to square root of GR. Okay. Now here again the satellite which is revolving around the earth in a particular orbit anta ಹೇಳ್ತಾ ಇದೀನಿ. So how much time it required to complete one orbit, to complete one cycle? So that is called as time period of the satellite. ಅಂದರೆ ಒಂದು ರೊಟೇಷನ್ ಆಗ್ಲಕ್ಕ ಎಷ್ಟು ಟೈಮ್ ತಗೊಳುತ್ತೆ, ಒಂದು ರೊಟೇಷನ್ ಆಗ್ಲಕ್ಕ ಎಷ್ಟು ಟೈಮ್ ತಗೊಳುತ್ತೆ ಅದನ್ನು ಟೈಮ್ ಪೀರಿಯಡ್ ಅಂತ ಕರಿತೀವಿ. ಸೊ ಹೌ ಮಚ್ ಟೈಮ್ ರಿಕ್ವೈರ್ಡ್ ಫಾರ್ ದ ಸ್ಯಾಟಲೈಟ್ ಟು ಕಂಪ್ಲೀಟ್ ಒನ್ ಸೈಕಲ್, ಟು ಕಂಪ್ಲೀಟ್ ಒನ್ ಸರ್ಕಲ್ ಅರೌಂಡ್ ದ ಅರ್ತ್ ಆರ್ಬಿಟ್, ದಟ್ ಈಸ್ ಕಾಲ್ಡ್ ಆಸ್ ಟೈಮ್ ಪೀರಿಯಡ್. ಆ್ಯಂಡ್ ನೌ ವಿ ಆರ್ ಗೋಯಿಂಗ್ ಟು ಡಿರೈವ್ ದ ಇಕ್ವೇಷನ್ ಫಾರ್ ಅ ಟೈಮ್ ಪೀರಿಯಡ್. ಓಕೆ, ಟೈಮ್ ಪೀರಿಯಡ್ ಇಕ್ವೇಷನ್ ಡಿರೈವ್ ಮಾಡ್ತೀವಿ. ಆ್ಯಂಡ್ ಸೊ ಹಿಯರ್ ವಾಟ್ ಈಸ್ ದ ಇಕ್ವೇಷನ್ ಫಾರ್ ಟೈಮ್ ಪೀರಿಯಡ್? ಜನರಲಿ ವೆಲಾಸಿಟಿ ಈಸ್ ಈಕ್ವಲ್ ಟು, velocity is equal to ಏನು? distance divided by time taken. distance divided by time. ಹೌದಾ? distance or displacement divided by time taken. So therefore distance is equal to, sorry, time period ಕ್ಯಾಲ್ಕುಲೇಟ್ ಮಾಡಬೇಕಲ್ಲ, time period is equal to, time period is equal to ಏನು? distance divided by velocity. ಡಿಸ್ಟೆನ್ಸ್ ಬೈ ವೆಲಾಸಿಟಿ. ಈಗ ಡಿಸ್ಟೆನ್ಸ್ ಏನಾಗುತ್ತೆ? ಡಿಸ್ಟೆನ್ಸ್ ಏನಾಗುತ್ತೆ? ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಡ್ರಾ ಮಾಡ್ತೀನಿ ನೋಡ್ರಿ. ಸೊ ದಿಸ್ ಈಸ್ ದ ಅರ್ತ್ ಆ್ಯಂಡ್ ದಿಸ್ ಈಸ್ ದ ಸ್ಯಾಟಲೈಟ್ ವಿಚ್ ಇಸ್ ರಿವಾಲ್ವಿಂಗ್ ಅರೌಂಡ್ ದ ಅರ್ತ್. ಓಕೆ, ಈಗ ಇಲ್ಲಿಂದ ಸ್ಟಾರ್ಟ್ ಆಗಿ ಆ ಸ್ಯಾಟಲೈಟ್ ಇಲ್ಲಿಗೆ ಬರ್ಲಕ್ಕ ಎಷ್ಟು ಟೈಮ್ ತಗೊಳುತ್ತೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಓಕೆ, ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಟೈಮ್ ಫಾರ್ ದ ಸ್ಯಾಟಲೈಟ್ ಟು ಕಂಪ್ಲೀಟ್ ಒನ್ ಸರ್ಕಲ್. ಓಕೆ, ಸೊ ಈಗ ಇದನ್ನು ಏನಂತ ಕರಿತಿದ್ದೀವಿ? ಇಲ್ಲಿಂದ ಕಂಪ್ಲೀಟ್ ಆಗಿ ಇಲ್ಲಿಗೆ ಬಂದರೆ ಒಂದು ಸರ್ಕಂಫರೆನ್ಸ್ ಕಂಪ್ಲೀಟ್ ಆಯ್ತು ಅಂತ ಹೇಳ್ತೀವಿ. ಸರ್ಕಂಫರೆನ್ಸ್, ವಾಟ್ ಇಸ್ ದ ಫಾರ್ಮುಲಾ ಫಾರ್ ಸರ್ಕಂಫರೆನ್ಸ್? 2πr. 2πr, ವಾಟ್ ಇಸ್ ದ ರೇಡಿಯಸ್? ರೇಡಿಯಸ್. ಆ್ಯಂಡ್ ಹಿಯರ್ ಫಾರ್ ದಿಸ್ ಆರ್ಬಿಟ್ ವಾಟ್ ಇಸ್ ದ ರೇಡಿಯಸ್? ಫಾರ್ ದಿಸ್ ಆರ್ಬಿಟ್ ವಾಟ್ ಇಸ್ ದ ರೇಡಿಯಸ್? ರೇಡಿಯಸ್ ಹಾಂ, ಈಗ ಇಲ್ಲಿಂದ ಇಲ್ಲಿಗೆ ಆರ್ ಅಂತ ತೊಗೊಂಡಿವಿ, ಕರೆಕ್ಟಾ? ಇಲ್ಲಿಂದ ಇಲ್ಲಿಗೆ ಎಷ್ಟದ ರೇಡಿಯಸ್? ಆರ್ ಪ್ಲಸ್ ಎಚ್, ಹೌದಾ ಇಲ್ಲ? ಸೊ ರೇಡಿಯಸ್ ಈಸ್ ಆರ್ ಪ್ಲಸ್ ಎಚ್. 2πr ಪ್ಲೇಸಿಗೆ 2πr ಪ್ಲಸ್ ಎಚ್ ಅಂತ ಬರೀಬೇಕು. ಅರ್ಥ ಆಗ್ತದೇನಾ? ಸೊ ಟೈಮ್ ಪೀರಿಯಡ್ ಈಸ್ ಈಕ್ವಲ್ ಟು, ಟೈಮ್ ಪೀರಿಯಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸು, ದಟ್ ಈಸ್ ಸರ್ಕಂಫರೆನ್ಸ್ ಆಗುತ್ತಾ? 2π ಇಂಟು ಆರ್ ಪ್ಲಸ್ ಹೆಚ್ ಡಿವೈಡೆಡ್ ಬೈ ವೆಲಾಸಿಟಿ ಇದೆಯಲ್ಲ, ವೆಲಾಸಿಟಿ ಸ್ಕ್ವೇರ್ ರೂಟ್ ಆಫ್ ಜಿ ಆರ್, ಹೌದಲ್ಲ? ಸ್ಕ್ವೇರ್ ರೂಟ್ ಆಫ್ ಜಿ ಆರ್, ಸ್ಕ್ವೇರ್ ರೂಟ್ ಆಫ್ ಜಿ ಆರ್. ಓಕೆ, ಸೊ ನೆಕ್ಸ್ಟ್ ಇಲ್ಲಾಂದ್ರೆ ಫಸ್ಟ್ ಇಲ್ಲಿ ಏನು ಮಾಡ್ತೀನಿ, ಸಿಂಪ್ಲಿಫೈ ಫಸ್ಟ್ ಈ ಇಕ್ವೇಷನ್ ಸ್ಟಾರ್ಟ್ ಮಾಡೋಂಗಿಲ್ಲ, ಇನ್ನೊಂದು ಇಕ್ವೇಷನ್ ಇದೆಯಲ್ಲ, ವಿ ಓ ಈಸ್ ಈಕ್ವಲ್ ಟು
ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಜಿ ಎಮ್ ಡಿವೈಡೆಡ್ ಬೈ ಆರ್ ಪ್ಲಸ್ ಹೆಚ್ ಅಂತಿದೆನಾ, ಜಿ ಎಮ್ ಡಿವೈಡೆಡ್ ಆರ್ ಪ್ಲಸ್ ಹೆಚ್ ಅಂತಿದೆನಾ. ವಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಜಿ ಎಮ್ ಡಿವೈಡೆಡ್ ಆರ್ ಪ್ಲಸ್ ಹೆಚ್ ಅಂತಿದೆನಾ, ಕರೆಕ್ಟಾ. ಅದನ್ನು ಸ್ಟಾರ್ಟ್ ಮಾಡ್ತೀನಿ. ಸ್ಕ್ವೇರ್ ರೂಟ್ ಆಫ್ ಜಿ ಎಮ್ ಡಿವೈಡೆಡ್ ಬೈ ಆರ್ ಪ್ಲಸ್ ಹೆಚ್, ಆರ್ ಪ್ಲಸ್ ಹೆಚ್. ಓಕೆ, ಈ ಆರ್ ಪ್ಲಸ್ ಹೆಚ್ ಮೇಲ್ಗಡೆ ಹೋಗುತ್ತೆ, ಅವಾಗ ಏನಾಗುತ್ತೆ, ಇದು ಆರ್ ಪ್ಲಸ್ ಹೆಚ್ ಹೋಲ್ ಟು ದ ಪವರ್ ಆಫ್ 1 ಇದ್ದಂಗೆ, ಇದು ಆರ್ ಪ್ಲಸ್ ಹೆಚ್ ಹೋಲ್ ಟು ದ ಪವರ್ ಆಫ್ 1/2 ಇದ್ದಂಗೆ. ಸ್ಕ್ವೇರ್ ರೂಟ್ ಅಂದರೆ 1/2, ಹೌದಾ. ಸೊ ಅವಾಗ ಏನಾಗುತ್ತೆ, ಟೈಮ್ ಪೀರಿಯಡ್ ಟಿ ಇಸ್ ಈಕ್ವಲ್ ಟು 2π ಆರ್ ಪ್ಲಸ್ ಹೆಚ್ ಹೋಲ್ ಟು ದ ಪವರ್ ಆಫ್ 1 ಆಲ್ರೆಡಿ ಇದೆ, ಇದು 1/2 ಆ್ಯಡ್ ಆಗುತ್ತೆ. ಏನಾಗುತ್ತೆ, 1 + 1/2, 1 + 1/2 3/2, 1/2, 1 + ಅರ್ಧ 1/2, 1.5 ಹೆಂಗೆ ಬರುತ್ತೆ, 3/2, ಹೌದಾ. ಸೊ ಇದನ್ನು ನಾನು ಇದಿಷ್ಟನ್ನು 3/2 ಅಂತ ಬರ್ಕೋತೀನಿ. ಯಾಕೆ, ಆರ್ ಪ್ಲಸ್ ಹೆಚ್ ಹೋಲ್ ಟು ದ ಪವರ್ ಆಫ್ 1 ಆ್ಯಂಡ್ ಆರ್ ಪ್ಲಸ್ ಹೆಚ್ ಹೋಲ್ ಟು ದ ಪವರ್ ಆಫ್ 1/2, 1 + 1/2 3/2 ಡೈರೆಕ್ಟ್ ಬರ್ಕೊಡಿ ನಾನು. ಓಕೆ, ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಜಿ ಎಮ್. ಸ್ಕ್ವೇರ್ ರೂಟ್ ಆಫ್ ಜಿ ಎಮ್ ಅಂದ್ರೆ ಏನು, ಜಿ ಎಮ್ ಹೋಲ್ ಟು ದ ಪವರ್ ಆಫ್ 1/2, ಜಿ ಎಮ್ ಹೋಲ್ ಟು ದ ಪವರ್ ಆಫ್ 1/2. ಓಕೆ, ಈಗ ಇವೆರಡನ್ನ 1/2 ಕಾಮನ್ ತೊಗೋಬೇಕು. ಅವಾಗ ಏನು ಮಾಡಬೇಕು, ಇದೊಂದು ಫಾರ್ಮುಲಾ ನೋಡಿರಿ, ಎ ಟು ದ ಪವರ್ ಆಫ್ ಎಮ್ ಟು ದ ಪವರ್ ಆಫ್ ಎನ್ ಇಸ್ ಈಕ್ವಲ್ ಟು ಎ ಟು ದ ಪವರ್ ಆಫ್ ಎಮ್ ಇಂಟು ಎನ್, ಹೌದಾ ಇಲ್ಲ. ಎ ಟು ದ ಪವರ್ ಆಫ್ ಎಮ್ ಪವರ್ ಎನ್ ಇಸ್ ಈಕ್ವಲ್ ಟು ಎ ಟು ದ ಪವರ್ ಆಫ್ ಎಮ್ ಇಂಟು ಎನ್. ಓಕೆ, ಈಗ ಅದೇ ರೀತಿ ಇಲ್ಲೇನು ಮಾಡ್ತೀನಿ, 3/2 ಅಂತಿದೆಯಲ್ಲ, ಇದನ್ನು 3 ಪವರ್ 1/2 ಅಂತ ಬರ್ಕೊಳ್ಳ. 3/2 ಅಂತಿದೆ, 3 ಟು ದ ಪವರ್ ಆಫ್ 1/2, ಅವಾಗ ಏನಾಗುತ್ತೆ, ಎ ಟು ದ ಪವರ್ ಆಫ್ ಎಮ್ ಟು ದ ಪವರ್ ಆಫ್ ಎನ್ ಈಸ್ ಈಕ್ವಲ್ ಟು ಎಮ್ ಎನ್. ಸೊ 3 ಅದ್ರ ಪವರ್ 1/2 ಅಂದರೆ 3/2 ಅಂತ ಆಗುತ್ತೆ. ಸೊ ನಾನು ಇಲ್ಲೇನು ಬರ್ಕೊಳ್ತೀನಿ, ಟಿ ಈಸ್ ಈಕ್ವಲ್ ಟು 2π ಆ್ಯಸ್ ಇಟ್ ಈಸ್ ಆರ್ ಪ್ಲಸ್ ಹೆಚ್ ಏನದಲ್ಲ, ಆರ್ ಪ್ಲಸ್ ಹೆಚ್ ಹೋಲ್ ಕ್ಯೂಬ್, ಆರ್ ಪ್ಲಸ್ ಹೆಚ್ ಹೋಲ್ ಕ್ಯೂಬ್ ಪವರ್ 1/2 ಬರಾಬರ್ ಆಯ್ತಾ. ಆರ್ ಪ್ಲಸ್ ಹೆಚ್ ಪವರ್ 3 ಪವರ್ 1/2, ಎ ಟು ದ ಪವರ್ ಆಫ್ ಎಮ್ ಪವರ್ ಎನ್, ಎ ಟು ದ ಪವರ್ ಆಫ್ ಎಮ್ ಇಂಟು ಎನ್. ಓಕೆ, ಸೊ ನೆಕ್ಸ್ಟ್ ಡಿವೈಡೆಡ್ ಬೈ ಜಿ ಎಮ್ ಟು ದ ಪವರ್ ಆಫ್ 1/2 ಆ್ಯಸ್ ಇಟ್ ಈಸ್, ಜಿ ಎಮ್ ಟು ದ ಪವರ್ 1/2 ಆ್ಯಸ್ ಇಟ್ ಈಸ್. ಈಗ ಹೋಲ್ 1/2 ಹೋಲ್ ಟು ದ ಪವರ್ 1/2 ಅಂತ ಬರ್ಕೊಳ್ತೀನಿ. ಟಿ ಈಸ್ ಈಕ್ವಲ್ ಟು 2π ಆರ್ ಪ್ಲಸ್ ಹೆಚ್ ಹೋಲ್ ಕ್ಯೂಬ್ ಡಿವೈಡೆಡ್ ಬೈ ಜಿ ಎಮ್ ಹೋಲ್ ಟು ದ ಪವರ್ ಆಫ್ 1/2. ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಟೈಮ್ ಪೀರಿಯಡ್. ಇನ್ನೂ ಸಿಂಪ್ಲಿಫೈ ಮಾಡಬೇಕು ಅಂತಂದರೆ ಜಿ ಎಮ್ ಅಂದರೆ ಏನದ, ಸ್ಮಾಲ್ ಜಿ ಇಸ್ ಈಕ್ವಲ್ ಟು ಜಿ ಎಮ್ ಡಿವೈಡೆಡ್ ಬೈ ಆರ್ ಸ್ಕ್ವಯರ್. ಸೊ ಜಿ ಎಮ್ ಇಸ್ ಈಕ್ವಲ್ ಟು ಸ್ಮಾಲ್ ಜಿ ಇಂಟು ಆರ್ ಸ್ಕ್ವಯರ್. ಸೊ ಇದನ್ನು ಟಿ ಈಸ್ ಈಕ್ವಲ್ ಟು 2π ಆ್ಯಸ್ ಇಟ್ ಈಸ್ ಆರ್ ಪ್ಲಸ್ ಹೆಚ್ ಹೋಲ್ ಕ್ಯೂಬ್ ಡಿವೈಡೆಡ್ ಬೈ ಜಿ ಆರ್ ಸ್ಕ್ವಯರ್ ಹೋಲ್ ಟು ದ ಪವರ್ ಆಫ್ 1/2. ಆರ್ ಸ್ಕ್ವಯರ್ ಹೋಲ್ ಟು ದ ಪವರ್ ಆಫ್ 1/2 ಅಂದರೆ ಆರ್ ಸ್ಕ್ವಯರ್ ಹೋಲ್ ಟು ದ ಪವರ್ ಆಫ್ 1/2, ಆರ್ ಸ್ಕ್ವಯರ್ ಹೋಲ್ ಟು ದ ಪವರ್ ಆಫ್ 1/2 ಏನಾಗುತ್ತೆ, ಆರ್ 2 ಇಂಟು 1/2, ಆರ್ ಅಷ್ಟೇ ಬರ್ತಿಲ್ಲ. ಸೊ ಈ ಆರ್ ಹೊರಗಡೆ ಬರೀತೀನಿ ನಾನೀಗ. ಅವಾಗ ಏನಾಗುತ್ತೆ, ಟಿ ಈಸ್ ಈಕ್ವಲ್ ಟು 2π ಬೈ ಆರ್, 2π ಡಿವೈಡೆಡ್ ಬೈ ಆರ್. ಇಲ್ಲೇನು ಉಳಿತು, ಬರೀ ಜಿ ಅಷ್ಟೇ ಉಳಿತು. ಸೊ ಅದಿಷ್ಟನ್ನು ಒಳಗಡೆ ಬರೀತೀನಿ, ಆರ್ ಪ್ಲಸ್ ಹೆಚ್ ಹೋಲ್ ಕ್ಯೂಬ್ ಡಿವೈಡೆಡ್ ಬೈ ಜಿ ಹೋಲ್ ಟು ದ ಪವರ್ ಆಫ್ 1/2. ಸೊ ದಿಸ್ ಈಸ್ ದ expression for what, time period, expression for time period. ಸೊ ಈ ಈಕ್ವೇಷನಿಂದ ಅದರ ಟೈಮ್ ಪೀರಿಯಡ್ ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಅರ್ಥ ಆಗ್ತೇನಾ? So this is the expression for time period. And now secondly we are going to derive the equation for height. ಎಷ್ಟು ಹೈಟಲ್ಲಿ ಅದು ರೊಟೇಟ್ ಆಗ್ತಾ ಇರುತ್ತೆ. ಓಕೆ, ಸೊ ಇದು ಏನು, ಎಷ್ಟು ಟೈಮ್ ತೊಗೊಳುತ್ತೆ ಒಂದು ರೊಟೇಷನ್ ಕಂಪ್ಲೀಟ್ ಆಗ್ಲಿಕ್ಕೆ. ಎರಡನೇದೇನು ಡಿರೈವ್ ಮಾಡ್ತಿದ್ವಿ, ಎಷ್ಟು ಹೈಟಲ್ಲಿ ರೊಟೇಟ್ ಆಗ್ತಾ ಇದೆ. ಓಕೆ, ಸೊ ಇದೇ ಈಕ್ವೇಷನಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ನೋಡಿರಿ. ಹೆಚ್ಚು ನನಗೆ ಬೇಕು, ಹೌದಾ, ಹೈಟ್ ಅಂದರೆ ಹೆಚ್ಚು ಬೇಕು, ಹೆಚ್ಚು ಈಕ್ವೇಷನಲ್ಲಿ ಇದೆ ನನಗೆ. ಸೊ ಇದೇ ಈಕ್ವೇಷನಿಂದ ನಾನು ಈಕ್ವೇಷನ್ನ ಡಿರೈವ್ ಮಾಡ್ತೀನಿ. ಸೊ ಇದನ್ನು ನೋಡಿರಿ, ಟಿ ಇಂಟು ಆರ್,
ಟಿ ಆರ್ ಅಂದರೆ ಇದಿಷ್ಟು ಟರ್ಮ್ ಸಪ್ರೇಟ್ ಮಾಡ್ಕೊಳ್ತೀನಿ, ಇದು ಟರ್ಮ್ ಸಪ್ರೇಟ್ ಮಾಡ್ಕೊಳ್ತೀನಿ. ಸೊ ಏನಾಗುತ್ತೆ ಅವಾಗ ಟಿ ಆರ್ ಡಿವೈಡೆಡ್ ಬೈ 2π. ಓಕೆ, ಟಿ ಆರ್ ಡಿವೈಡೆಡ್ ಬೈ 2π ಈಸ್ ಈಕ್ವಲ್ ಟು ಆರ್ ಪ್ಲಸ್ ಹೆಚ್ ಹೋಲ್ ಕ್ಯೂಬ್ ಡಿವೈಡೆಡ್ ಬೈ ಜಿ ಹೋಲ್ ಟು ದ ಪವರ್ ಆಫ್ 1/2. ಈಗ ಎರಡು ಕಡೆ ಸ್ಕ್ವೈರಿಂಗ್ ಮಾಡ್ಕೋತೀನಿ, ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ಸ್. ಸ್ಕ್ವೈರಿಂಗ್ ಮಾಡಿಕೊಂಡ್ರೆ ಏನಾಗುತ್ತೆ, ಟಿ ಸ್ಕ್ವಯರ್ ಆರ್ ಸ್ಕ್ವಯರ್ ಡಿವೈಡೆಡ್ ಬೈ 4π ಸ್ಕ್ವಯರ್. ಸ್ಕ್ವಯರ್ ಮಾಡ್ಕೊಂಡಿನಿ, ಟಿ ಸ್ಕ್ವಯರ್ ಆರ್ ಸ್ಕ್ವಯರ್ 2 ಸ್ಕ್ವಯರ್ 4π ಸ್ಕ್ವಯರ್, ಟಿ ಸ್ಕ್ವಯರ್ ಆರ್ ಸ್ಕ್ವಯರ್ ಡಿವೈಡೆಡ್ ಬೈ 4π ಸ್ಕ್ವಯರ್ ಈಸ್ ಈಕ್ವಲ್ ಟು, ಇಲ್ಲಿ ಸ್ಕ್ವೈರಿಂಗ್ ಮಾಡ್ಕೊಂಡು ಅಂತ ತಿಳ್ಕೊರಿ, ಸ್ಕ್ವಯರ್ ರೂಟು ಸ್ಕ್ವಯರ್ ಕ್ಯಾನ್ಸಲ್ ಆಗುತ್ತೆ, ಉಳಿದಿದ್ದು ಆ್ಯಸ್ ಇಟ್ ಈಸ್ ಬಂದುಬಿಡುತ್ತೆ. ಸೊ ಏನಾಗುತ್ತೆ ಆರ್ ಪ್ಲಸ್ ಹೆಚ್ ಹೋಲ್ ಕ್ಯೂಬ್ ಡಿವೈಡೆಡ್ ಬೈ ಜಿ, ಆರ್ ಪ್ಲಸ್ ಹೆಚ್ ಹೋಲ್ ಕ್ಯೂಬ್ ಡಿವೈಡೆಡ್ ಬೈ ಜಿ. ಸೊ ಆರ್ ಪ್ಲಸ್ ಹೆಚ್ ಹೋಲ್ ಕ್ಯೂಬ್ ಈಸ್ ಈಕ್ವಲ್, ನನಗೆ ಹೆಚ್ಚು ಬೇಕು ಹೌದಾ ಇಲ್ಲ, ಅದಕ್ಕೆ ಇದಿಷ್ಟು ಟರ್ಮ್ ಅಷ್ಟು ಸಪ್ರೇಟ್ ಮಾಡ್ಕೊಳ್ತೀನಿ ನಾನೀಗ. ಆರ್ ಪ್ಲಸ್ ಹೆಚ್ ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು ಟಿ ಸ್ಕ್ವಯರ್ ಆರ್ ಸ್ಕ್ವಯರ್ ಜಿ, ಟಿ ಸ್ಕ್ವಯರ್ ಆರ್ ಸ್ಕ್ವಯರ್ ಮಲ್ಟಿಪ್ಲೈಡ್ ಬೈ ಜಿ ಡಿವೈಡೆಡ್ ಬೈ 4π ಸ್ಕ್ವಯರ್. ಓಕೆ, ಆರ್ ಪ್ಲಸ್ ಹೆಚ್ ಹೋಲ್ ಕ್ಯೂಬ್ ಅಂತ ನನಗೆ ಹೆಚ್ ಅಷ್ಟೇ ಬೇಕು. ಸೊ ಅವಾಗ ಏನು ಮಾಡ್ತೀನಿ, ಕ್ಯೂಬ್ ಇದೆ, ಕ್ಯೂಬ್ ರೂಟ್ ತೊಗೊಳ್ತೀನಿ, ಕ್ಯೂಬ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಅರ್ಥ ಆಗ್ತೇನಾ? ಸೊ ಅವಾಗ ಏನಾಗುತ್ತೆ ನೋಡ್ರಿ, ಆರ್ ಪ್ಲಸ್ ಹೆಚ್ ಅಷ್ಟೇ ಉಳಿದು ಬಿಡ್ತದ ಕ್ಯೂಬ್ ರೂಟ್ ತೊಗೊಂಡ್ರೆ, ವಿಚ್ ಈಸ್ ಈಕ್ವಲ್ ಟು, ಈ ಕಡೆ ಕ್ಯೂಬ್ ರೂಟ್ ತೊಗೋಬೇಕು, ಟಿ ಸ್ಕ್ವಯರ್ ಆರ್ ಸ್ಕ್ವಯರ್ ಜಿ ಡಿವೈಡೆಡ್ ಬೈ 4π ಸ್ಕ್ವಯರ್. ಕ್ಯೂಬ್ ರೂಟ್ ತೊಗೊಂಡಿದ್ದಲ್ಲ, ಕ್ಯೂಬ್ ರೂಟ್ ಅಂದರೆ ಎಷ್ಟು 1/3, ಕ್ಯೂಬ್ ರೂಟ್ ಅಂದರೆ 1/2, ಸ್ಕ್ವೇರ್ ರೂಟ್ ಅಂದರೆ 1/2, ಸ್ಕ್ವೇರ್ ರೂಟ್ ಅಂದರೆ 1/2, ಕ್ಯೂಬ್ ರೂಟ್ ಅಂದರೆ 1/3. ಸೊ ಟಿ ಸ್ಕ್ವಯರ್ ಆರ್ ಸ್ಕ್ವಯರ್ ಜಿ ಡಿವೈಡ್ ಬೈ 4π ಸ್ಕ್ವಯರ್, ಅದರದ್ದು ಕ್ಯೂಬ್ ರೂಟ್ 1/3. ನನಗೇನು ಬೇಕು, ಹೆಚ್ಚು ಅಷ್ಟು ಬೇಕು. ಸೊ ಹೆಚ್ ಇಸ್ ಈಕ್ವಲ್ ಟು ಟಿ ಸ್ಕ್ವಯರ್ ಆರ್ ಸ್ಕ್ವಯರ್ ಜಿ ಡಿವೈಡೆಡ್ ಬೈ 4π ಸ್ಕ್ವಯರ್ ಹೋಲ್ ಟು ದ ಪವರ್ ಆಫ್ 1/3. ಈ ಪ್ಲಸ್ ಆರ್ ಏನಿದೆಯಲ್ಲ ಆ ಕಡೆ ಟ್ರಾನ್ಸ್ಫರ್ ಮಾಡ್ತೀನಿ, ಮೈನಸ್ ಆರ್ ಅಂತ ಆಗುತ್ತೆ. ಸೊ ಮೈನಸ್ ಆರ್. ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಹೈಟ್ ಫಾರ್ ದ ಸ್ಯಾಟಲೈಟ್. ಹೆಚ್ ಇಸ್ ಈಕ್ವಲ್ ಟು ಟಿ ಸ್ಕ್ವಯರ್ ಆರ್ ಸ್ಕ್ವಯರ್ ಜಿ ಡಿವೈಡೆಡ್ ಬೈ 4π ಸ್ಕ್ವಯರ್ ಹೋಲ್ ಟು ದ ಪವರ್ ಆಫ್ 1/3 ಮೈನಸ್ ಆರ್. ಅರ್ಥ ಆಯ್ತಾ? ಸೊ ದಿಸ್ ಈಸ್ ಅಬೌಟ್ ದ orbital velocity and time period, then height. Okay.